ಲೇಡಿ ಬಾಂಡ್ ಅಂತ ಹೇಳ್ಬೋದಾ, ದಕ್ಷ ಪೊಲೀಸ್ ಅಧಿಕಾರಿ ಅಂತ ಹೇಳ್ಬೋದಾ, ಪ್ರಿಯದರ್ಶಿನಿ ಸಾಣೆಕೊಪ್ಪ ಇದ್ದಾರೆ. ಹೇಗಿದ್ದೀರಿ? ಚೆನ್ನಾಗಿದೆ. ಏಳು ಬೀಳುಗಳನ್ನು ಆಲ್ರೆಡಿ ನೋಡ್ಕೊಂಡು ಈ ಹಂತಕ್ಕೆ ಬರುವಷ್ಟು ಎಷ್ಟು ಖುಷಿ ಇದೆ ನಿಮಗೆ? ಆ ಒಂದು 9 ವರ್ಷಗಳ ಕಾಲ ಕಷ್ಟಪಟ್ಟಿರುವಂತಹ ಒಂದು ಜರ್ನಿ ಇದೆಯಲ್ಲ, ಹಿಂದೆ ತಿರುಗಿ ನೋಡಿದಾಗ ದಟ್ ಜರ್ನಿ ವಾಸ್ ವೆರಿ ಬ್ಯೂಟಿಫುಲ್. ಬಸವಣ್ಣನ ಅನುಯಾಯಿ ಕೂಡ ನೀವು. ಹೌದು, ಪ್ರಿಯದರ್ಶಿನಿ ಅವರ ಅಭಿಮಾನಿ ಬಳಗ ಅಂತಾನೆ ಇದೆ. ಒಬ್ಬ ಹೆಣ್ಮಗಳನ್ನ ಈ ರೀತಿಯಾಗಿ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಮೊದಲಿಂದನೂ ನಮ್ಮ ತಂದೆ ತಾಯಿ ಅವರಾಗ್ಲಿ ನಾವಾಗ್ಲಿ ಒಂದು ಗುರು ಪರಂಪರೆಯಲ್ಲಿ ಬೆಳೆದವ್ರು ನಾವು. ಯಾವ ಪೊಸಿಷನ್ನು ಯಾವುದು ಎಲ್ಲಾನು ಇದು ಅನಿಶ್ಚಿತ, ಬಟ್ ಆ ಗುರುವಿನ ಆಶೀರ್ವಾದ ಒಂದೇ ನಿಶ್ಚಿತ. ಯಾಕಂದ್ರೆ ಹರ ಮುನಿದರು ಗುರು ಕಾಯವ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿಂದನೂ ಪೊಲೀಸ್ ಆಗಬೇಕು ಅನ್ನೋ ಒಂದು ಆಸೆ ಕನಸು ಇಟ್ಕೊಂಡ್ರಿ. ಈ ಆಸೆ ಕನಸು ಚಿಗುರಿದ್ ಎಲ್ಲಿ? DC ಆಫೀಸ್ಗೆ ಹೋದಾಗ ಜನ ಹೊರಗಡೆ ಹೋಗ್ಬೇಕಾದ್ರೆ ಇಷ್ಟು ಯೋಚನೆ ಮಾಡ್ತಾರೆ, ಅಲ್ಲಿಂದ ಬರ್ಬೇಕಾದ್ರೆ ಇಷ್ಟು ಖುಷಿಯಿಂದ ಬರ್ತಾ ಇದ್ದಾರೆ ಏನು ಅಂತಂದಾಗ ನಮ್ಮ ಅಪ್ಪ ಕೇಳಿದೆ, ನೀನು ಸೇವೆ ಮಾಡುವಂತಹ ಒಂದು ಯಾವುದಾದ್ರೂ ರಂಗ ಇದ್ರೆ ಅದು ಸಿವಿಲ್ ಸರ್ವಿಸ್ ಅಂತ ಹೇಳಿದಾಗ ಅವಾಗ ನಾನು ಡಿಸೈಡ್ ಮಾಡಿದೆ. ಯಾವತ್ತಾದ್ರೂ ರಾಜಕೀಯಕ್ಕೆ ಹೋಗ್ಬೇಕು ಅಥವಾ ಅವ್ರ ಇನ್ಫ್ಲೂಯೆನ್ಸು ಆ ವಾತಾವರಣದ ಬಗ್ಗೆ ಹೇಳಿ? ಬೇಕಂತೂ ಇಲ್ಲ. ಓಕೆ, ಈಗ ಸದ್ಯಕ್ಕಂತೂ ಇಲ್ಲ. ನಾವಿರೋ ಮನೆ ಏರಿಯಾ ರಾಮನಗರ NTTF ಅಂತ. ಸೊ ಅಲ್ಲಿ ಎಲ್ಲ ಜನಗಳು ಬಂದು ಹೇಳಿದ್ರು, ನೀವು ಎಲೆಕ್ಷನ್ ನಿಂತುಬಿಟ್ರಿ, ಇಷ್ಟು ಒಳ್ಳೆ ಕೆಲಸ ಮಾಡ್ತೀರಿ. ಬಹುಶಃ ಒಂದು ಹಾಡು ಹಾಡಿ ನಿಮ್ಮ ತಾಯಿಯವ್ರ ಬಗ್ಗೆ ಮಾತಾಡ್ಬೋದಾ ಅಂತ. ತಂದೆ ಎಸ್ ಅಫ್ಕೋರ್ಸ್ ನನಗೆ ಒಂದು ಬ್ಯಾಕ್ ಬೋನ್, ಆದರೆ ತಾಯಿ ನನ್ನ ತಳಹದಿ. ಸಿವಿಲ್ ಸರ್ವಿಸ್ಗೆ ಹೋಗ್ತೀವಿ ಅನ್ನೋರ್ಗಂತೂ ಆ ಪೀರಿಯಡ್ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಬಂದಂಥ ಜಾಬ್ ಬರದೇ ಇದ್ದಾಗ ಅದು ಆಗೋ ನೋಯಿದೆಲ್ಲ, ಅದು ನಮ್ಮ ಶತ್ರುಗಳಿಗೂ ಬರಬಾರ್ದು. ನನಗಂತೂ ಯಾರು ಶತ್ರುಗಳಿಲ್ಲ, ಐ ಆಮ್ ಟೆಲ್ಲಿಂಗ್ ಯು. ಅಂದರೆ ಯಾರಿಗೂ ಆ ನೋವು ಬರಬಾರ್ದು ಅಂತ. ನಮಸ್ಕಾರ ವೀಕ್ಷಕರೇ, ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಇವತ್ತು ನಮ್ಮ ಜೊತೆಗೆ ಲೇಡಿ ಬಾಂಡ್ ಅಂತ ಹೇಳ್ಬೋದಾ, ದಕ್ಷ ಪೊಲೀಸ್ ಅಧಿಕಾರಿ ಅಂತ ಹೇಳ್ಬೋದಾ, ಅಥವಾ ಖಡಕ್ ಹೆಣ್ಮಗಳು ಅಂತ ಹೇಳ್ಬೋದಾ, ಬೇಕಾದಷ್ಟು ಉಪಮೇಯಗಳನ್ನು ಕೊಡ್ಬೋದು, ಎಷ್ಟು ಕೊಟ್ಟರು ಸಾಲದು ಅಂತ ಹೇಳ್ಬೋದು. ಎಸ್, ಇವತ್ತು ನಮ್ಮ ಜೊತೆಗೆ ಒನ್ ಆ್ಯಂಡ್ ಓನ್ಲಿ ACP ಪ್ರಿಯದರ್ಶಿನಿ ಸಾಣೆಕೊಪ್ಪ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸಾಕಷ್ಟು ವಿಚಾರಗಳಿದೆ ಅವ್ರ ಜೊತೆಗೆ ಮಾತನಾಡೋದಕ್ಕೆ. ಯಾಕಂತಂದರೆ ಚಿಕ್ಕಂದಿನಿಂದಲೂ ಕೂಡ ಆಸೆಯನ್ನು ಇಟ್ಕೊಂಡು ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಲ್ದಲೇ ಅದಕ್ಕೆ ಬೇಕಾದ ಎಲ್ಲ ಪರಿಶ್ರಮವನ್ನು ಕೂಡ ಪಟ್ಟು ಇವತ್ತು ಆ ಸೀಟಲ್ಲಿ ಕೂತ್ಕೊಂಡಿದ್ದಾರೆ. ಎಷ್ಟೋ ಜನರ ಮನ್ನಣೆಯನ್ನು ಪಡ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ CM ಮೆಡಲ್ ಕೂಡ ಅವರಿಗೆ ಬಂದಿದೆ. ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ತಮ್ಮದಾಗಿಸ್ಕೊಂಡಿದ್ದಾರೆ. ಹಾಗಾದರೆ ತಡ ಯಾಕೆ, ನಮ್ಮ ಕನ್ನಡದ ಹೆಮ್ಮೆಯ ಕನ್ನಡತಿ ಪ್ರಿಯದರ್ಶಿನಿ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸೂಪರ್. ಒಂಥರ ನಿಮ್ಮನ್ನು ನೋಡಿದ್ರೆ ಆಬ್ವಿಯಸ್ಲಿ ಸಿನಿಮಾದಲ್ಲಿ ಮಾಲಾಶ್ರೀ ಅವರು ನೋಡ್ದಂಗೆ ಅನ್ಸುತ್ತೆ. ಹೇಳಿದ್ದಾರೆ ತುಂಬ ಜನ. ಹೇಳಿದ್ದಾರೆ. ಥ್ಯಾಂಕ್ ಯು. ಓಕೆ, ಸೊ ಪ್ರಿಯದರ್ಶಿನಿ ಅವರು ನನಗೆ ಹೊಸಬ್ರಲ್ಲ, ನನ್ನ ಸ್ನೇಹಿತರು ಕೂಡ ಹೌದು. ನೀವು ಅಂದ್ಕೊಂಡಿದ್ದನ್ನು ಮಾಡಿದ್ರಿ, ಮಾಡಿ ತೋರಿಸಿದಿರಿ. ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಉದಾಹರಣೆ ಅಂತ ಹೇಳ್ಬೋದು. ಇವತ್ತಿನ ಈ ಸ್ಥಾನದಲ್ಲಿ ಕೂತ್ಕೊಂಡಿರೋದಕ್ಕೆ ಏನು ಅನಿಸ್ತಾ ಇದೆ? ACP ಮಾರತಹಳ್ಳಿಯ ಈ ಒಂದು ಅಂದರೆ HAL ACP ಆಗಿದ್ದೀರಾ. ಸಾಕಷ್ಟು ಏಳು ಬೀಳುಗಳನ್ನು ಆಲ್ರೆಡಿ ನೋಡ್ಕೊಂಡು ಈ ಹಂತಕ್ಕೆ ಬರುವಷ್ಟು ಎಷ್ಟು ಖುಷಿ ಇದೆ ನಿಮಗೆ? ಈ ಹಂತಕ್ಕೆ ಬರಬೇಕಾದ್ರೆ ನಿಮಗೂ ಕೂಡ ಗೊತ್ತಿದೆ, ತುಂಬ ಶ್ರಮಪಟ್ಟು ನಾವು ಧಾರವಾಡದಲ್ಲಿ ಎಜುಕೇಷನ್ ಮುಗಿಸ್ಕೊಂಡು ಸುಮಾರು 2 ಸಲ KS ಬರೆದು, 2011ರಲ್ಲೂ KS ಬರೆದು, ಮತ್ತು ಅದು ಸ್ವಲ್ಪ ಕೋರ್ಟಿಗೆಲ್ಲ ಹೋಗಿ ಮತ್ತೆ 2014ರಲ್ಲಿ ಮತ್ತೆ KS ಬರೆದು, ಆ 2 ಸಲನೂ DSP ಆಗಿ ಆ ಒಂದು 9 ವರ್ಷಗಳ ಕಾಲ ಕಷ್ಟಪಟ್ಟಿರುವಂತಹ ಒಂದು ಜರ್ನಿ ಇದೆಯಲ್ಲ, ಹಿಂದೆ ತಿರುಗಿ ನೋಡಿದಾಗ ದಟ್ ಜರ್ನಿ ವಾಸ್ ವೆರಿ ಬ್ಯೂಟಿಫುಲ್. ಬಟ್ ಆ ಜರ್ನಿಯನ್ನು ನಾನು ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಪ್ರತಿದಿನವೂ ಅನಿಸೋದು, ನಾನು ಏನು ಮಾಡ್ತಾಯಿದ್ದೀನಿ. ಎಲ್ರದ್ದು ನನ್ನ ಫ್ರೆಂಡ್ಸ್ದು ಎಲ್ರದ್ದು ಮದುವೆ ಆಯಿತು, ಸ್ವಲ್ಪ ಜನ ಇಂಜಿನಿಯರ್ಸ್ ಆದರು, ಸ್ವಲ್ಪ ಜನ ಡಾಕ್ಟರ್ಸ್ ಆದರು, ಸ್ವಲ್ಪ ಜನ ಸೆಟ್ಲ್ ಆದರು. ನಾನಿನ್ನೂ ಎಲ್ಲಿದ್ದೀನಿ, ಮತ್ತು UPSC ಮಾಡ್ತಾಯಿದ್ದೀನಿ, KPSC ಮಾಡ್ತಾಯಿದ್ದೀನಿ, ಓದ್ತಾ ಇದ್ದೀನಿ. ಬಟ್ ದಟ್ 9 ಇಯರ್ಸ್ ಆಫ್ ಜರ್ನಿ, ಅದು ಈಗ ನನಗೆ ಅದು ಫಲ ಕೊಡ್ತಾ ಇದೆ.
ಅಂದರೆ ಸ್ವಲ್ಪ ತಾಳಿದೇವನು ಬಾಳೆಯನು ಅಂತ ಏನು ಕಾನ್ಸೆಪ್ಟ್ ಇದೆಯಲ್ಲ ಅದು ನನ್ನ ಜೀವನಕ್ಕಂತೂ ತುಂಬ ಅನ್ವಯಿಸ್ತದೆ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ. ಅಂದ್ರೆ ಈ ಬಸವಣ್ಣನ ಅನುಯಾಯಿ ಕೂಡ ನೀವು ಹೌದು, ಯಾಕಂದ್ರೆ ಸಾಕಷ್ಟು ಮಠಮಾನ್ಯಗಳಿಗೂ ಕೂಡ ಭಕ್ತರಾಗಿದ್ದೀರಿ. ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನಿಮ್ಮನ್ನು ನೋಡ್ತಾರೆ, ಮಾತನಾಡಿಸ್ತಾರೆ. ಜನ ಕೂಡ ಸಾಕಷ್ಟು ದೊಡ್ಡ ಅಭಿಮಾನಿ ಬಳಗ ಕೂಡ ಇದೆ ನಿಮಗೆ. ಪ್ರಿಯದರ್ಶಿನಿ ಅವರ ಅಭಿಮಾನಿ ಬಳಗ ಅಂತಾನೆ ಇದೆ. ಖುಷಿ ಆಗುತ್ತೆ ನೋಡಕ್, ಒಬ್ಬ ಹೆಣ್ಮಗಳನ್ನ ಈ ರೀತಿಯಾಗಿ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದರಲ್ಲೂ ಯೂನಿಫಾರ್ಮ್ ಅಲ್ಲಿ ಇರುವಂತಹ ಹೆಣ್ಮಕ್ಳು ಎಷ್ಟು ಮುಂದೆ ಬರೋದು ತುಂಬಾ ಈ ವಿರಳ, ಅಥವಾ ಹೆಣ್ಮಕ್ಳನ್ನ ನಾವು ಇದ್ರಲ್ಲಿ ನೋಡೋದೇ ಕಡಿಮೆ ಅಂತ ಹೇಳ್ಬೋದು. ಅದಕ್ಕೇನು ಹೇಳ್ತೀರಾ? ಮೊದಲಿಂದನೂ ನಮ್ಮ ತಂದೆ ತಾಯಿಯವರಾಗ್ಲಿ ನಾವಾಗ್ಲಿ ಒಂದು ಗುರು ಪರಂಪರೆಯಲ್ಲಿ ಬೆಳೆದವ್ರು ನಾವು. ಸಾಮಾನ್ಯವಾಗಿ ಎಲ್ಲ ಮಠಮಾನ್ಯದ ಎಲ್ಲ ಆಲ್ಮೋಸ್ಟ್ ನಮ್ಮ ಜಗದ್ಗುರುಗಳು ನಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮೇಲಿದೆ. ತುಂಬ ಪ್ರೀತಿಯಿಂದ ನಮ್ಮ ಸುತ್ತೂರು ಜಗದ್ಗುರುಗಳು ತುಂಬ ಪ್ರೀತಿಯಿಂದ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ನಮಗೆ ಹೇಗೆ ಅಂತಂದರೆ ನಾವು ಎಲ್ಲಾದರೂ ಫ್ರೀ ಇದ್ದರೆ ನಮ್ಮ ತಂದೆ ತಾಯಿ ಯಾವಾಗಲೂ ಎಲ್ಲರೂ ಪ್ರವಚನದ್ರೆ ಕರ್ಕೊಂಡು ಹೋಗೋರು. ನಾವಿಂಗೆ ಟ್ರಿಪ್ಗೆ ಹೋಗಿದ್ದೇ ಇಲ್ಲ. ನನಗೆ ನೆನಪಾಗೋಷ್ಟೊತ್ತಿಗೂ ಎಲ್ಲರೂ ಪ್ರವಚನಕ್ಕೆ ಹೋಗೋದು, ಬಸವ ಕೇಂದ್ರದಲ್ಲಿ ವಚನ ಸಾಹಿತ್ಯವನ್ನು ಅನಾಲಿಸಿಸ್ ಮಾಡುವಂಥದ್ದು. ಮತ್ತು ನಾವು ಎಲ್ಲೇ ಟೂರ್ಗೆ ಹೋದರೂ ಕೂಡ ಅಲ್ಲಿ ಏನು ಇದ್ರೂ ಆ ಬಸವಣ್ಣನ ತತ್ವ, ವಚನ ಸಾಹಿತ್ಯ ಅದರ ಸುತ್ತನೇ ನಮ್ಮ ಜೀವನ ಬೆಳ್ಕೊಂತ ಬಂದ್ಬಿಡ್ತು. ಹೀಗಾಗಿ ನಮಗೆ ಹೇಗೆ ಅಂತಂದರೆ ಒಂದು ಗುರುವಿನ ಪರಂಪರೆಯಲ್ಲಿ ಬಂದಂಥವಳು ನಾನು. ಸೊ ಮಠ ಮಾನ್ಯಗಳ ಒಂದು ಪ್ರೀತಿ, ವಿಶ್ವಾಸ ಮತ್ತು ಈ ನಾನು ಹೇಳ್ತೀನಿ ಗುರು ಮುಟ್ಟಿ ಗುರು ಆಗೋದು ಅಂತೇಳಿ. ಸೊ ಈ ಗುರುಗಳ ಒಂದು ಆಶೀರ್ವಾದದಿಂದ ನನಗೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಅದು ನೀರಿನಂತೆ ಕರಗೋಗುವಂಥದ್ದು ಕೂಡ ನನಗೆ ಭಾಸ ಆಗುತ್ತೆ. ಸೊ ಈಗ ಒಂದು ಕಡೆ ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಸಾಗುತ್ತಿರುವುದು ರಣಧೀರರ ಹಿಂಡು ಅಂತೇಳಿ. ಆ ಥರ ಗುರುವಿನ ಆಶೀರ್ವಾದದಿಂದ ನಾನು ಬೆಳೀತಾ ಇದ್ದೇನೆ. ಮತ್ತು ಇಟ್ ಆಲ್ವೇಸ್ ಮೇಕ್ಸ್ ಮಿ ಹಂಬಲ್. ಯಾವ ಪೊಸಿಷನ್ನು ಯಾವುದು ಎಲ್ಲನೂ ಇದು ಅನಿಶ್ಚಿತ, ಬಟ್ ಆ ಗುರುವಿನ ಆಶೀರ್ವಾದ ಒಂದೇ ನಿಶ್ಚಿತ. ಯಾಕಂದರೆ ಹರ ಮುನಿದರು ಗುರು ಕಾಯುವ ಅಂತ ಹೇಳ್ತಾರೆ. ನಿಜ, ಇದು ನನಗೆ ನನ್ನ ಭಾವನೆ. ಈಗ ಚೈಲ್ಡ್ಹುಡ್ಡಿಂದ ಒಂದಷ್ಟು ವಿಚಾರಗಳನ್ನು ಮೆಲುಕು ಹಾಕೋದಾದರೆ, ಚಿಕ್ಕ ವಯಸ್ಸಿಂದನೂ ಪೊಲೀಸ್ ಆಗಬೇಕು ಅನ್ನೋ ಒಂದು ಆಸೆ ಕನಸು ಇಟ್ಕೊಂಡ್ರಿ. ಈ ಆಸೆ ಕನಸು ಚಿಗುರಿದ ಎಲ್ಲಿ, ಯಾವಾಗ, ಯಾವ ವಯಸ್ಸಲ್ಲಿ? ಅದು ಏನಾಗ್ತಿತ್ತು ಅಂದರೆ ನಮ್ಮ ಅಪ್ಪ ಈಶ್ವರ ಸಾಣಿಕೊಪ್ಪ ಅಂತ, ಅವರು ಒಂದು ಒಳ್ಳೆ ರೂಢಿ. ಏನು ರೂಢಿ ಅಂತಂದರೆ, ಯಾರೇ ನಮ್ಮ ಧಾರವಾಡದಲ್ಲಿ DC SP ಬರಲಿ, ಚಾರ್ಜ್ ಅಂದರೆ ಚಾರ್ಜ್ ತೊಗೊಳ್ಳೋದು, ಚಾರ್ಜ್ ಕೊಡೋದು, ಹೊಸಬ್ರು ಯಾರೇ ಬಂದರು ನನ್ನ ಕರ್ಕೊಂಡು ಹೋಗೋರಪ್ಪ ತೋರ್ಸೋಕ್ಕೆ. ಹೀಗೆ ನೀನು ಆಗ್ಬೇಕು ಮಗಳೇ. ನನಗೆ ಅವಾಗ ನೀನು ಒಂದು 6ನೇ 7ನೇ ಇದ್ದೆ, ನಾನು 7th ಸ್ಟ್ಯಾಂಡರ್ಡ್ ಇದ್ದೆ. ಅಷ್ಟು ನನಗೆ ಅರ್ಥ ಆಗ್ತಿರಲಿಲ್ಲ, ಅಪ್ಪ ಏನು ಹೇಳ್ತಾಯಿದ್ರೋ ಗೊತ್ತಾಗ್ತಿರ್ಲಿಲ್ಲ ನನಗೆ. ಬಟ್ ನಮ್ಮ ಅಪ್ಪ ಪರಿವೀಕ್ಷಕ ತಾಂತ್ರಿಕರಿದ್ದರು PWDಯಲ್ಲಿ. ಸೊ ಅವ್ರಿಗೊಂದು ಆಸೆ, ನನ್ನ ಮಗಳು ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ. ಆ ಒಂದು ಇದ್ದಾಗ ನಮ್ಮಲ್ಲಿ ಸುಮಾರು 2002-3 ಗೌರವ್ ಗುಪ್ತಾ ಅಂತ IAS ಅವರು ಇದ್ದರು ಸಾಹೇಬ್ರು, ಈಗ ಸೆಕ್ರೆಟರಿ ಲೆವೆಲ್ ಇದ್ದಾರೆ. ಅವರ ಒಂದು ಇದಕ್ಕೆ ಹೋದಾಗ ನಾವು ಅಲ್ಲಿ ಈ DC ಆಫೀಸ್ಗೆ ಹೋದಾಗ ಮತ್ತು ಅಲ್ಲಿ SP ಆಫೀಸ್ಗೆ ಹೋದಾಗ, ಎಸ್ಪೆಷಲಿ DC ಆಫೀಸ್ಗೆ ಹೋದಾಗ ಜನ ತುಂಬ ಒಳಗಡೆ ಹೋಗಬೇಕಾದ್ರೆ ತುಂಬ ಚಿಂತಾಕ್ರಾಂತರಾಗಿದ್ದರು. ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ತುಂಬ ಒಳ್ಳೆಯ ಮಂದಹಾಸದಿಂದ ಬರ್ತಾಯಿದ್ರು. ಸೊ ನನಗನ್ನಿಸ್ತು ಇದೇನೋ ಒಂದು ಮ್ಯಾಜಿಕ್ ಇದೆ ಇಲ್ಲ ಇಲ್ಲಿ. ಹೊರಗಡೆ ಹೋಗ್ಬೇಕಾದ್ರೆ ಇಷ್ಟು ಯೋಚನೆ ಮಾಡ್ತಾರೆ, ಅಲ್ಲಿಂದ ಬರ್ಬೇಕಾದ್ರೆ ಇಷ್ಟು ಖುಷಿಯಿಂದ ಬರ್ತಾಯಿದ್ದಾರೆ ಏನು ಅಂತಂದಾಗ ನಮ್ಮ ಅಪ್ಪ ಕೇಳಿದೆ, ಇದು ಸಿವಿಲ್ ಸರ್ವಿಸ್ ಅಂತಾರೆ ಮಗಳೇ, ನಾಗರಿಕ ಸೇವಾ ಅಂತಾರೆ ಇದಕ್ಕೆ. ಸುಮಾರು ನಾನು 6ನೇ ಇದ್ದಾಗ ಅಪ್ಪ ಇದನ್ನು ಹೇಳಿದರು, ನಾಗರಿಕ ಸೇವಾ ಅಂತಾರೆ ಇದಕ್ಕೆ. ಇಲ್ಲಿ ನೀನು ಏನು ಮಾಡ್ಬೋದಂದ್ರೆ, ನೀ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನೀನು ಸೇವೆ ಮಾಡುವಂತಹ ಒಂದು ಯಾವುದಾದ್ರೂ ರಂಗ ಇದ್ದರೆ ಅದು ಸಿವಿಲ್ ಸರ್ವಿಸ್ ಅಂತ ಹೇಳಿದಾಗ ಅವಾಗ ನಾನು ಡಿಸೈಡ್ ಮಾಡಿದೆ. ಮತ್ತು ಇನ್ನು ಪೊಲೀಸ್ ಯಾಕೆ? ಹೌದು, ಈಗ ನಾನು ಪ್ರಭಾವಿತ ಆಗೋದು ಗೌರವ್ ಗುಪ್ತಾ ಸಾಹೇಬ್ರಿಂದ. ಬಟ್ ಪೊಲೀಸ್ ಯಾಕೆ ಅಂತಂದರೆ, ನಮ್ಮ ಮನೆಯಲ್ಲಿ ನೀಲಕಂಠ ಸಾಣಿಕೊಪ್ಪ ಅಂತ 1975 ಬ್ಯಾಚ್ PSI ನಮ್ಮ ದೊಡ್ಡಪ್ಪವರು. ಸೊ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂದರೆ ತುಂಬ ದೊಡ್ಡವರ DG IG ಸಾಹೇಬ್ರ ಹತ್ರ ಎಲ್ಲ ಕೆಲಸ ಮಾಡಿದ್ದಾರೆ. ಇವತ್ತಿನವರೆಗೂ ರಿಟೈರ್ ಆಗಿ ಸುಮಾರು ಒಂದು 10-12 ವರ್ಷಗಳ ಕಾಲ ಆಯಿತು. ಇವತ್ತಿನವರೆಗೂ ಅವರ ಹೆಸರು ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಚಿರಪರಿಚಿತ ಇದೆ. ಸೊ ಅವರ ಕಾರ್ಯವೈಖರಿಯನ್ನು ನೋಡಿದೆ. ಅವ್ರು ಅಲ್ಲೇ ಹುಬ್ಬಳ್ಳಿ, ಧಾರವಾಡ, ಗದಗ ಅಲ್ಲೇ ಅವರು ಸರ್ವಿಸ್ ಮುಗಿಸಿದ್ರು. ಸೊ ಅವರನ್ನು ನೋಡಿದಾಗ ಎಲ್ಲರೂ ಕಂಟು ಕಾಕ ಅಂತಾರೆ. ಸೊ ನಮ್ಮ ರೆಸ್ಪೆಕ್ಟ್, ನಮ್ಮ ಫ್ಯಾಮಿಲಿ ಒಳಗಿರುವ ರೆಸ್ಪೆಕ್ಟು, ಅವರು ಗಳಿಸಿದಂಥ ಜನಮನ್ನಣೆ, ಆವಾಗ ನನಗನ್ನಿಸ್ತು ಸಿವಿಲ್ ಸರ್ವಿಸ್ ಮಾಡೋದಾದ್ರೆ ನಾನು ಪೊಲೀಸೇ ಆಗಬೇಕು. ಆಮೇಲೆ ನಮ್ಮ ದೊಡ್ಡಪ್ಪನ ಥರ ನಾನು ಒಳ್ಳೆ ಅಧಿಕಾರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ನನ್ನ ಜರ್ನಿನ ಪ್ರಾರಂಭ ಮಾಡಿದೆ. ನೀವು ನೋಡಿದ್ರೆ ಚಿಕ್ಕ ವಯಸ್ಸಲ್ಲಂತೂ ಇಷ್ಟೊಂದು ಸೈಲೆಂಟಾಗಿರಲಿಲ್ಲ ಅಂತ ಅನ್ಸುತ್ತೆ, ಭಾಳ ಉಡಾಳಿದ್ರಿ ಅಂತ ಹೇಳ್ತಾರೆ. ಹೌದನ್ನು? ಹಿಂಗೆ ಅಂದರೆ ಟಾಂಬಾಯ್ ನೋಡಿದ್ರಷ್ಟೇ, ಈಗಲೂ ನೋಡೋದು ಹಾಗೆ ಇದ್ದೀರಿ. ಮುಂಚೆಯಿಂದನೂ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಹುಶಃ ಹೇಳ್ತಿರ್ತಾರೆ ಅಂತ ಅಂದ್ಕೊಳ್ತಾರೆ. ಹೆಂಗಿದ್ರಿ? ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅಪ್ ಟು ಡಿಗ್ರಿ ಬಾಯ್ಕಟ್. ನಾನು ನೋಡಿದ್ದೀನಿ ಅದನ್ನು, ಆ ವರ್ಷನ ನಾನು ನೋಡಿದ್ದೀನಿ. ನೀವು ನೋಡಿದಿರ ಆಲ್ರೆಡಿ, ಯು ನೋ ದಟ್ ವರ್ಷನ್. ಸೊ ನನಗೆ ಹೆಂಗಂದರೆ ನನ್ನ ಫ್ರೆಂಡ್ಸೇ ಇಲ್ಲ ಲಿಟ್ರಲಿ. ಆಮೇಲೆ ನಾನು ಹೆಂಗಂದರೆ ಎಲ್ಲರ ಜೊತೆ ನಂದು ಒಂದೇ ಒಂದು ಗುರಿ. ನಾನು ಯಾವಾಗ ನಾನು 7th ಸ್ಟ್ಯಾಂಡರ್ಡ್ ಡಿಸೈಡ್ ಮಾಡಿದೆ,
ಅವಾಗಿಂದ ನನ್ನ ಎಲ್ಲ ಗುರಿ, ನನ್ನ ಎಲ್ಲ ಆಕಾಂಕ್ಷೆ ಮತ್ತು ನನ್ನದೆಲ್ಲ ಅಫರ್ಮೇಷನ್ಸ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಇದನ್ನೇ ಮಾಡಬೇಕು ನಾನು ಅನ್ನೋ ನಿಟ್ಟಿನಲ್ಲಿ ನಾನು ಹೋಗ್ತಾ ಇದ್ದೆ. ಮತ್ತು ಅದೇ ರೀತಿ ನನ್ನ ತಂದೆ ತಾಯಿಗಳು ಕೂಡ ನೀರೆರೆದು ಪೋಷಿಸಿದರು. ಎಸ್, ನಾನು ಉಡಾಳ ಅಂತಂದರೆ ಉಡಾಳ ಏನು ಇರಲಿಲ್ಲ. ನಾನು ಏನು ತಂಟೆ ಮಾಡ್ತಾ ಇದ್ದೆ? ತಂಟೆ ಏನಂತಂದರೆ ನಾನು ಕರಾಟೆ ಬ್ಲ್ಯಾಕ್ ಬೆಲ್ಟು. ಸೊ ಏನಂತಂದರೆ ಯಾರಾದರೂ ನಮ್ಮ ಸ್ಕೂಲಲ್ಲೂ ಅಷ್ಟೇ, ನಮ್ದು ಒಂದೇ ರೋ ಹುಡುಗಿರ್ದು 3 ರೋ ಹುಡುಗರದು. ಅವರೆಲ್ಲ ಬಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ನಮ್ಗೆ ಓಡಾಡಕ್ಕೆ ಜಾಗನೇ ಬಿಡ್ತಿರಲಿಲ್ಲ. ಫುಲ್ ಈ ಕಡೆ ಸರಿಸ್ಬಿಟ್ಟು ತಾವೆಲ್ಲ ಓಡಾಡಕ್ಕೆ ಜಾಗ ಮಾಡ್ಕೋತಿದ್ರು. ನಾನು ಬೇಗ 9 ಗಂಟೆಗೆ ಹೋಗ್ಬಿಟ್ಟು ಎಲ್ಲ ಗಂಡು ಮಕ್ಳು ಬೆಂಚ್ ಆ ಕಡೆ ಸರಿಸ್ಬಿಟ್ಟು ಹೆಣ್ಮಕ್ಳಿಗೆ ದಾರಿ ಮಾಡ್ಕೊಡ್ತಿದ್ದೆ ನಾನು. ಸೊ ಹಾಗೆ ಒಂಥರ ಲೀಡರ್ ಥರ ಅವಾಗಿಂದನೇ ರೆಬೆಲ್ಲು. ಸೊ ರೆಬೆಲ್ ಅಂದಲ್ಲ, ನಾನೇನಂದರೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟ್. ಅದು ಗಂಡಾಗಲಿ ಹೆಣ್ಣಾಗಲಿ ನನಗೆ ಡಿಫ್ರೆನ್ಸ್ ಇರಲಿಲ್ಲ. ಮನೇಲೂ ಬಹುಶಃ ಹಾಗೆ ಬೆಳೆಸಿದ್ರು ಅಂತ. ಮನೆಯೆಲ್ಲ ಹಾಗೆ ಬೆಳೆಸಿದ್ರು. ಕರಾಟೆ ಬ್ಲ್ಯಾಕ್ ಬೆಲ್ಟ್ ಮಾಡಿದೆ, ಸ್ವಿಮ್ಮಿಂಗ್ ನ್ಯಾಷನಲ್ಸಲ್ಲಿ ಹೋದೆ. ಮತ್ತು ನನಗೆ ಯಾವತ್ತೂ ಅಪ್ಪ ಹೆಣ್ಮಗು ಅನ್ನೋ ಫೀಲೇ ಕೊಟ್ಟಿಲ್ಲ. ಬಾರೋ ಹೋಗೋಣ, ನಡಿಯೋ ಮಾಡೋಣ. ಮತ್ತು ಸಂಗೀತ, ಅಮ್ಮ ಇಚ್ಛೆಯಿಂದ ಸಂಗೀತ ಕಲಿತೆ. ಟಾಮ್ ಬಾಯ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಅಕ್ಕ ಮಾದೇವರು ಹೇಳ್ತಾರೆ, ನೋಡಲು ಹೆಣ್ಣು ರೂಪ ಆದರೂ ಭಾವಿಸಲು ಗಂಡು ರೂಪ ನೋಡ ಅಂತ. ಆ ಥರ ಅಂದರೆ ನಾನು ಏನು ಭಾವಿಸಿದ್ದೀನಿ ಅಂತಂದರೆ, ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ಆತ್ಮಕ್ಕೆ ಯಾವುದೇ ಭೇದ ಶಕ್ತಿ ಅಂದರೆ ಆತ್ಮದ ಶಕ್ತಿ ಯಾವುದು ಭೇದ ಭಾವ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಹೀಗಾಗಿ ನನ್ನ ಒಂದು ಸಣ್ಣ ಇದು ಇರ್ತಾನೋ ನನಗೇನಂದರೆ ಎಲ್ಲೇ ಏನೇ ಆದರೂ ಐ ಶುಡ್ ಸ್ಟ್ಯಾಂಡ್ ಫಾರ್ ಮೈ ಫ್ರೆಂಡ್ಸ್. ಅವ್ರಿಗೆ ಏನಾದರೂ ಅಂದರೆ ಪ್ರಿಯ ಇದ್ದಾಳೆ ಅನ್ನೋ ಆ ಲೆವೆಲ್ಲಿಗೆ ನಾನು ಇರ್ತಿದ್ದೆ. ಮತ್ತು ತಂಟೆ ಏನು ಮಾಡಿಲ್ಲ, ಬಟ್ ಎಸ್ ತಕರಾರಂತೂ ಮಾಡ್ತಿದ್ದೆ ಅಪ್ಪ ಜೊತೆ. ಅಂದರೆ ನನಗಿದು ಬೇಕಂದ್ರೆ ಅದು ಬೇಕೇ ಬೇಕು. ಅಂದರೆ ಥಿಂಗ್ಸ್ ಅಂತಲ್ಲ, ಈಗ ನಾವು ಎಲ್ಲರೂ ಹಿಂಗೆ ಹೋಗಬೇಕು, ಆಮೇಲೆ ಅವಾಗ ಸಣ್ಣ ಮಕ್ಕಳೆಲ್ಲ ಸಣ್ಣ ಆಸೆಗಳಷ್ಟೇ. ನಾವು ಎಲ್ಲರೂ ಹೋಗಬೇಕು, ಊರಿಗೆ ಹೋಗಬೇಕು, ಅದು ಮಾಡ್ಬೇಕು, ಇದು ಅಪ್ಪ ತುಂಬ ಬ್ಯುಸಿ ಇರೋರು, ಅಮ್ಮ ತುಂಬ ಬ್ಯುಸಿ. ಅಮ್ಮನೂ ಟೀಚರು, ಅಪ್ಪನೂ ಇಂಜಿನಿಯರ್. ನಮಗೆ ಊರಿಗೆ ಕರ್ಕೊಂಡು ಹೋಗ್ತಾನೆ ಪ್ರಾಮಿಸ್ ಮಾಡಿದ್ರೆ ಅವ್ರು ಹೋಗ್ಲೇಬೇಕು, ಇಲ್ಲಾಂದರೆ ನಾನು ಬಂದುಬಿಟ್ಟು ಅವ್ರಿಗೆ ಹೋಗೋವರೆಗೂ ಬಿಡ್ತು. ಆ ಥರ ಒಂಥರ ಜಿದ್ದು. ಅದು ಬಿಟ್ಟರೆ ತಂಟೆ ತಕರಾರು ಏನು ಮಾಡ್ತಿರಲಿಲ್ಲ. ಬಟ್ ನನ್ನ ಫ್ರೆಂಡ್ಸಿಗೆ ತೊಂದರೆ ಅಂತ ಬಂದರೆ ಐ ಯೂಸ್ ಟು ಸ್ಟ್ಯಾಂಡ್ ಫಾರ್ ದೆಮ್. ಓಕೆ, ಆ ಥರದ್ದು ಇನ್ಸಿಡೆಂಟ್ಸ್ ಇತ್ತಾ? ಅಂದರೆ ಇನ್ಸಿಡೆಂಟ್ಸ್ ಅಂದರೆ ಇದನ್ನ ಹೇಳಿದ್ನಲ್ಲ, ಅವ್ರು ಯಾರಿಗಾರು ಏನಾದ್ರು ತೊಂದರೆ ಅಂತ ಬಂದರೆ ಹಿಂಗಾಗಿದೆ ನೋಡು ಪ್ರಿಯ ಅಂದರೆ ಹೋಗಿ ಇಮಿಡಿಯೇಟ್ಲಿ ಪ್ರಿನ್ಸಿಪಲ್ಗೆ ಮಾತಾಡೋದು, ಇಮಿಡಿಯೇಟ್ಲಿ ಕ್ಲಾಸ್ ಟೀಚರ್ಗೆ ಮಾತಾಡೋದು. ಅಂದರೆ ಐ ಆಮ್ ಆಲ್ವೇಸ್ ಔಟ್ಸ್ಪೋಕನ್. ಅಂದರೆ ಹಿಂಗೆ ನನಗೆ ಭಾವನೆಗಳನ್ನ ಹಿಡಿದಿಟ್ಕೊಂಡು ನಂಗೆ ಗೊತ್ತಿಲ್ಲ, ಏನಿದೆ ಓಪನ್ ಆಗಿ ಹೇಳಿಬಿಡ್ಬೇಕು. ಅಂದರೆ ಕದ್ದು ಮುಚ್ಚಿ ನನಗೆ ಮಾಡೋಕ್ಕೆ ಬರಲ್ಲ, ಒಳಗೊಂದು ಹೊರಗೊಂದು ಇಲ್ಲ. ವಾಟ್ ಐ ಆಮ್ ಇನ್ಸೈಡ್ ಐ ಆಮ್ ಔಟ್ಸೈಡ್ ದ ಸೇಮ್. ಸೊ ಆ ಥರ. ಓಕೆ, ಸೂಪರ್. ಬಹುಶಃ ಅದು ಆ ಸೇವೆ ಅನ್ನೋವಂಥ ಗುಣ ಅವಾಗಿಂದನೇ ಬಂದುಬಿಟ್ಟಿದೆ ಅನ್ಸುತ್ತೆ, ಅಥವಾ ರಕ್ತದಲ್ಲೇ ಬಂದಿದೆ ಅನ್ಸುತ್ತೆ. ತಂದೆಯವ್ರ ಬಗ್ಗೆ ಹೇಳಿದ್ರಿ, ಬಹುಶಃ ತಂದೆ ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಅವರು ಋಣನೇ ಆ ಥರದ್ದು ತೀರ್ಸಕ್ಕಾಗದೇ ಇರುವಂಥದ್ದು. ಇನ್ನು ತಾಯಿ ಬಗ್ಗೆ ಕೇಳಬೇಕು, ತುಂಬ ಇನ್ಫ್ಲೂಯೆನ್ಸ್ ಮಾಡಿದ್ರು, ಅದರಲ್ಲೂ ಸಂಗೀತಕ್ಕೆ ಹೋಗೋದಕ್ಕೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದ್ರು. ನಿಮ್ಮ ಸಂಗೀತದ ಬಗ್ಗೆ ಕೂಡ ಕೇಳಿದ್ವಿ, ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ. ಬಹುಶಃ ಒಂದು ಹಾಡು ಹಾಡಿ ನಿಮ್ಮ ತಾಯಿಯವ್ರ ಬಗ್ಗೆ ಮಾತಾಡ್ಬೋದಾ ಅಂತ. ಮಾದೇವ ಹಾಡು ತುಂಬ ಚೆನ್ನಾಗಿ ಆಡ್ತೀರಾ ಅಂತ ಕೇಳಿದೆ ನಾನು, ಮೊನ್ನೆ ಯಾರೋ ಸ್ವಾಮೀಜಿ ಹೇಳ್ತಾ ಇದ್ರು. ನಾನು ಚಾಮರಾಜನಗರ ಫಸ್ಟು ಚಾರ್ಜ್ ತೊಗೊಂಡಾಗ ಅವತ್ತು CM ಒಂದು ತಿಂಗಳಲ್ಲೇ CM ಬಂದೋಬಸ್ತ್ ಇತ್ತಲ್ಲಿ. ಅಲ್ಲಿ ಹೋದಾಗ ನಮ್ಮ ಅಡಿಷನಲ್ SP ಮೇಡಮ್ ಅವರು, ಇಲ್ಲ ನೀನು ಹಾಡ್ತೀನಿ ಅಂತಲ್ಲ ಹಾಡು ಅಂತಂದರು. ಆ ಚಾರ್ಜ್ ತೊಗೊಂಡು ಇನ್ನೂ 1 ತಿಂಗಳು ಇರಲಿಲ್ಲ. ಅದು ನನಗೆ ಶಿವನ್ ಕಂಡ್ರೆ ನನ್ನ ಪಂಚಪ್ರಾಣ ದೇವರು ಮಹಾದೇವ, ಶಿವ, ಬಸವಣ್ಣ ಎಲ್ಲ ಒಂದೇ. ಹೀಗಾಗಿ ಮಹಾದೇವನ ಹಾಡು ಹಾಡಿದ್ದು ತುಂಬ ವೈರಲ್ ಆಯಿತು. ಇನ್ನೂ ಚಾರ್ಜ್ ತೊಗೊಂಡಿಲ್ಲ. ಬಟ್ ಏನಂತಂದರೆ ಸಂಗೀತ ಇದು ನನಗೊಂದು ಸ್ಟ್ರೆಸ್ ಬಸ್ಟರ್ ಇದ್ದಂಗೆ. ಮತ್ತು ಯಾರು ಏನೂ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಸಂಗೀತ ಒಂದಿದ್ದರೆ ನನಗೆ ಅದೇ ಒಂದು, ನಾನೇನು ಹೇಳೋದು, ಸಂಗೀತ ನನ್ನ ಸಖ, ಸಂಗೀತ ನನ್ನ ಫ್ರೆಂಡು, ಸಂಗೀತ ನನ್ನ ನೋವಿಗೆ ಸಾಂತ್ವನ, ಸಂಗೀತ ನನ್ನ ಸ್ಟ್ರೆಸ್ಸಿಗೆ ಒಂದು ಉತ್ತರ. ಅಥವಾ ಸಂಗೀತದೊಳಗೆ ನಾನು ತಲ್ಲಿನ ಆದರೆ ನಾನು ಯಾವಾಗಲೂ ಜಾಯ್ಫುಲ್ ಆಗಿರ್ತೀನಿ. ಎಷ್ಟೇ ದೊಡ್ಡ ಬಂದೋಬಸ್ತ್ ಇರಲಿ, ಎಷ್ಟೇ ದೊಡ್ಡ ಕೆಲಸ ಇರಲಿ, ನಾನು ನನ್ನ ಜೀಪಲ್ಲಿ ಸುಮ್ಮನೆ ಹಾಡು ಹಾಕಿ ಹಾಡ್ತಾ ಹೋಗ್ಬಿಡ್ತೇನೆ. ಸೊ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಐ ವಿಲ್ ಬಿ ವೆರಿ ಮಚ್ ರಿಲ್ಯಾಕ್ಸ್ಡ್. ಸೊ ಡ್ರೈವರ್ಗೆ ಹೇಳ್ತೇನೆ, ನೀನು ಕೇಳೋಕ್ಕಾದ್ರೆ ಕೇಳು, ಇಲ್ಲ ಸುಮ್ಮನೆ ನೀನು ಡ್ರೈವ್ ಮಾಡ್ತಾ ಇರೋ. ಸೊ ನನಗೆ ಹಾಗೆ ಅಂದರೆ ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವವರಿಗರೆಂದು ನಾನು ಹಾಡುವುದಿಲ್ಲ. ನಮ್ಮ GS ಶಿವರುದ್ರಪ್ಪರು ಹೇಳ್ದಂಗೆ. ಸೊ ಹಾಡುವುದು ಅದು ನನ್ನ ಒಂದು, ನಾನೇನು ಹೇಳ್ಬೋದು, ಕಲೆ ಅಂತನಲ್ಲ, ಇಟ್ ಇಸ್ ಮೈ ಅಂದರೆ ಇಟ್ ಇಸ್ ನೆಕ್ಸ್ಟ್ ಟು ಮೈ ಹಾರ್ಟ್ ಅಂತ ನಾನು ಹೇಳ್ಬೋದು. ಅಲ್ಲ, ಅದನ್ನ ಸ್ಟ್ರೆಸ್ ಬಸ್ಟರ್ ಆಗಿ ತಗೊಂಡಿದ್ದೀರಲ್ಲ ನೀವು. ಎಷ್ಟೋ ಜನಕ್ಕೆ ಬಹುಶಃ ಈ ಫೀಲ್ಡ್ ಇರೋರಿಗೆ ಸ್ಟ್ರೆಸ್ ಅನ್ನೋದೇನೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಅದು ಇಟ್ಸ್ ಎ ಪಾರ್ಟ್ ಅಂಡ್ ಪಾರ್ಸಲ್. ಸೊ ಹಾಗಾಗಿ ಅದರಿಂದ ಹೊರಗೆ ಬರೋದಕ್ಕೆ ಒಂದಷ್ಟು ಬೇರೆ ಬೇರೆ ಆಯಾಮಗಳನ್ನ ನೀವು ತೆಗೆದುಕೊಳ್ಳೋದ್ರಿಂದ ಇನ್ನೂ ಈಸಿ ಆಗುತ್ತೆ. ಸೊ ನಮ್ಮ ತಾಯಿಗೆ ಅದೇ ಇಲ್ಲ, ನೀ ಸಂಗೀತ ಕಲಿ ಅಂತ ಹೇಳಿ ನಮ್ಮ ಮನೆಗೆ ಸಂಗೀತ ಗುರುಗಳು ಬರೋರು, ಸಂಗಯ್ಯ ಹಿರೇಮಠ ಅಂತ, ಈಸ್ ನೋ ಮೋರ್. ಬಟ್ ಎಸ್, ಅವರು ನನಗೆ ತುಂಬ ಒಳ್ಳೆ, ನನಗೂ ನಮ್ಮ ತಂಗಿಗೂ ತುಂಬ ಒಳ್ಳೆ ಸಂಗೀತವನ್ನು ಹೇಳಿಕೊಟ್ರು.
ಮತ್ತು ಎಲ್ಲ ರೀತಿಯ ಪ್ರಕಾರಗಳು, ದಾಸ ಸಾಹಿತ್ಯ ಆಗಿರ್ಬೋದು, ವಚನ ಸಾಹಿತ್ಯ ಆಗಿರ್ಬೋದು, ಅಭಂಗಗಳಾಗಿರ್ಬೋದು, ಕ್ಲಾಸಿಕಲ್ ಆಗಿರ್ಬೋದು, ತುಂಬ ಒಳ್ಳೆಯ ಸಂಗೀತವನ್ನು ಹೇಳ್ಕೊಟ್ರು. ಜೂನಿಯರ್ ಎಕ್ಸಾಮನ್ನು ಕೂಡ ಬರೆದ್ವಿ. ಅಲ್ಲಿಂದ ಆಲ್ ಇಂಡಿಯಾ ರೇಡಿಯೋ ಕೂಡ ಒಂದು ಜರ್ನಿ ಆಯಿತು. ಮತ್ತು ನಮ್ಮದೇ ಒಂದು CD-ಯನ್ನು ಬಿಡುಗಡೆ ಮಾಡಿದ್ವಿ, ನಾವು ನನ್ನ ತಂಗಿ, ವಚನ ಜೇಂಖಾರ ಅಂತೇಳಿ. ತುಂಬ ಒಳ್ಳೆಯ ಒಂದು ಅದರದ್ದೊಂದು ಪ್ರಖ್ಯಾತಿ ಕೂಡ ಪಡೀತು. ಸೊ ಹೀಗಾಗಿ ಸಂಗೀತ ಅಂತಂದರೆ ಮೊನ್ನೆ ಒಂದು ಇತ್ತೀಚೆಗೆ ಒಂದು 15 ದಿನಗಳ ಹಿಂದೆ ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲೂ ಕೂಡ ಒಂದು ಅವಕಾಶ ಮಾಡಿಕೊಟ್ರು ಪೊಲೀಸ್ ಅಧಿಕಾರಿಗಳಿಗೆ ಅಂತ ಸಂಗೀತ ಗಾನೋತ್ಸವ ಮಾಡಿ. ಹೀಗೆ ಅದೊಂಥರ ಗುರುತಿಸ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಹಾಡ್ಬೋದಾ ಅಂತ ಕೇಳ್ತಾ ಇದ್ದೆ, ರಿಕ್ವೆಸ್ಟ್. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ. ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ತಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿಯೂನಿ ತುಪ್ಪವ ಕಾಯಿಸಿಯೂನಿ, ಕಿತ್ತಾಳೆ ಹಣ್ಣ ತಂದೆಯೂನಿ ಮಾದೇವ ನಿಮ್ಗೆ. ಕಿತ್ತಾಳೆ ಹಣ್ಣ ತಂದೆಯೂನಿ ಮಾದಪ್ಪ, ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಓ ಮೈ ಗಾಡ್, ಸೀರಿಯಸ್ಲಿ ನಾನು ಕಳೆದೇ ಹೋಗಿದ್ದೆ ಹಾಡು ಕೇಳ್ತಾ. ಅಂದರೆ ಇನ್ನೂ ಚೆನ್ನಾಗಿ ಆಡ್ಬೋದು, ಡ್ರೆಸ್ಸಲ್ಲಿ ಇದನ್ನೆಲ್ಲ ಸ್ವಲ್ಪ ಕಾನ್ಷಿಯಸ್ ಆಗಿ. ಇಲ್ಲ, ತುಂಬ ಚೆನ್ನಾಗಿ ಆಡ್ತೀರಾ. ಬಹುಶಃ ಇದು ಕಲೆ ಕರಗತವಾಗಿ ಬಂದಿದೆ ನಿಮಗೆ ಮುಂಚೆಯಿಂದನೂ. ಆ ಕಡೆನೂ ಫೋಕಸ್ ಮಾಡಿದ್ರೆ ಇನ್ನೂ ಒಳ್ಳೆ ಸಿಂಗರ್ ಆಗ್ತಾ ಇದ್ರಿ. ಬಟ್ ಇವಾಗ್ಲೂ ತುಂಬ ಒಳ್ಳೆ ಸಿಂಗರೇ ನೀವು. ತುಂಬ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ತಂದೆಯವ್ರ ಬಗ್ಗೆ ಹೇಳಿದ್ರಿ, ಹಾಡು ಇಷ್ಟು ಚೆನ್ನಾಗಿ ಹಾಡಿದ್ರಿ. ಬಹುಶಃ ಈ ಹಾಡಿನ ಡೆಡಿಕೇಶನ್ ನಿಮ್ಮ ತಾಯಿಯವ್ರಿಗೆ ಸಲ್ಲಬೇಕು ಅಂತ, ಯಾಕಂದ್ರೆ ಅವ್ರು ಇನ್ಸ್ಟಿಂಕ್ಟ್ ಮಾಡಿ ಸಂಗೀತದಲ್ಲಿ. ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು, ಅಥವಾ ಈ ದೀಸ್ ಡೇಸ್ ಅಲ್ಲಿ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡೋರು, ಹೇಗೆ ನಿಂತಿದ್ರು ಜೊತೆಗೆ ಅಂತ? ಈಗ ನಮ್ಮ ತಾಯಿಯವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ, ನಾನು ಅಂದರೆ ತಂದೆ ಎಸ್ ಅಫ್ಕೋರ್ಸ್ ನನಗೆ ಒಂದು ಬ್ಯಾಕ್ ಬೋನ್, ಆದರೆ ತಾಯಿ ನನ್ನ ತಳಹದಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಮ್ಮ ತಾಯಿಯವರು ತುಂಬ ಮಾತಾಡೋದಿಲ್ಲ, ಬಟ್ ಅವ್ರಿಗೆ ಯಾವಾಗಲೂ ಪ್ರಾರ್ಥನೆ ಮಾಡೋರು, ನನ್ನ ಮಕ್ಕಳಿಬ್ಬರು ಒಳ್ಳೆ ದಾರಿಗೆ ಹೋಗಲಿ, ಅವಳು ಅಂದ್ಕೊಂಡಂಗೆ ಅವಳು ಪೊಲೀಸ್ ಆಫೀಸರ್ ಆಗಲಿ, ನನ್ನ ತಂಗಿ ಡಾಕ್ಟರ್ ಆಗ್ಬೇಕಂತಂದು ಅವಳು ಅಂದ್ಕೊಂಡಂಗೆ ಅವಳು ಡಾಕ್ಟರ್ ಆಗಲಿ ಅಂತ ಸದಾ ನಮ್ಮಮ್ಮ ಹೆಂಗಂದರೆ ದೇವ್ರ ಮುಂದೆ ಒಂದು ಅರ್ಜಿ ಹಿಡ್ಕೊಂಡು ನಿಂತ್ಬಿಡೋರು. ಅಂದರೆ ಅಷ್ಟು ಮುಗ್ಧ ನಮ್ಮಮ್ಮ. ಆಮೇಲೆ ತುಂಬ ಅಂದರೆ ನಾನಂತಲ್ಲ, ಅವ್ರ ಅಕ್ಕಪಕ್ಕ ಇರೋರು, ಆಮೇಲೆ ಬಸವ ಕೇಂದ್ರ ನಡೆಸ್ತಾರೆ, ಲಾಫಿಂಗ್ ಕ್ಲಾಸಲ್ಲಿ ಇದ್ದಾರೆ, ಎಲ್ಲರೂ ಹೇಳೋರು ಇಷ್ಟೇ, ಭಾವನಕ್ಕರು ಅಂತ ಕರೀತಾರೆ. ಅಮ್ಮನ ಹೆಸರು ಭಾವನಕ್ಕರು ಅಂದರೆ ಅವರು ಒಂದು ರೀತಿ ಅಕ್ಕನ ಸ್ಥಾನದಲ್ಲೇ ಇದ್ದಾರೆ. ಆಮೇಲೆ ಎಲ್ಲರಿಗೂ ಅವರು ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು. ನಮ್ಮಮ್ಮ ಇಲ್ಲಿವರೆಗೂ ಯಾರ ಜೊತೆ ಜಗಳ ಮಾಡಿದ್ನ ನೋಡಿಲ್ಲ, ಯಾರ ಜೊತೆ ಮಾತು ಬಿಟ್ಟಿದ್ನ ನೋಡಿಲ್ಲ. ಯಾರೇ ಬಂದರೂ ನಮ್ಮಮ್ಮ ಇದೇ ಹೇಳ್ತಾರೆ,
ಊಟ ಟೈಮಿಗೆ ಬಂದರೆ ಊಟ ಕೊಡಬೇಕು, ತಿಂಡಿ ಟೈಮಿಗೆ ಬಂದರೆ ತಿಂಡಿ ಕೊಡಬೇಕು, ನಾನು ರಾತ್ರಿ ಊಟಕ್ಕೆ ಬಂದರೆ ಊಟಕ್ಕೆ ಕೊಡಬೇಕು, ಯಾರನ್ನೂ ಹಾಗೆ ಕಳಿಸ್ಬಾರ್ದು. ಮನೆಗೆ ಯಾರೇ ಬಂದರೂ ಏನಾದ್ರು ಕೊಟ್ಟೆ ಕಳಿಸ್ಬೇಕು. ಮತ್ತು ಬಂದ ತಕ್ಷಣ ನೀರು ಬೇಕೇನ್ರಿ, ಚಹಾ ಬೇಕೇನ್ರಿ ಅಂತ ಕೇಳಂಗಿಲ್ಲ, ಕೊಟ್ಬಿಡ್ಬೇಕು. ಇದು ನಮ್ಮಮ್ಮ ನಮ್ಗೆ ಹೇಳ್ಕೊಟ್ಟಿರೋದು. ಅದೇ ಸಂಸ್ಕಾರ ನಮ್ಮ ಇಲ್ಲಿ ಗಂಡನ ಮನೆಯಲ್ಲೂ ನಾವು ತೊಗೊಬೋದಿದ್ದೀವಿ, ಅಲ್ಲಿ ನಮ್ಮ ಮನೆಯಲ್ಲೂ ಹಾಗೆ. ಅಂದರೆ ದಾಸೋಹದ ಮನೆ ಆಗಬೇಕು ಅಂತ ನಮ್ಮಮ್ಮನ ಕಾನ್ಸೆಪ್ಟ್. ಅಂದರೆ ನೀವು ಸಮಾಜಕ್ಕೆ ಎಷ್ಟು ಕೊಡ್ತೀರಿ ಆ ದೇವ್ರು ನಿಮಗೆ ಅಷ್ಟು ಕೊಡ್ತಾನೆ, ಕೊಡೋದನ್ನು ಕಲೀರಿ. ಮತ್ತು ಯಾವತ್ತೂ ನಮ್ಮಮ್ಮ ಡಿಫ್ರೆನ್ಸಿಯೇಷನ್ ಕಲ್ಸನೇ ಇಲ್ಲ. ಇದು ನಮ್ಮಮ್ಮ ಇನ್ಫ್ಯಾಕ್ಟ್ ನನಗೆ ಹೇಳ್ತಾರೆ, ನಿಮ್ಮ ಅತ್ತೆ ನಿನ್ನ ಜೊತೆ ಯಾವಾಗಲೂ ಇರಬೇಕು. ಸೊ ನಮಗೆ ಡಿಫ್ರೆನ್ಸಿಯೇಷನ್ ಇಲ್ಲ. ನಮ್ಮ ಅತ್ತೆ ನಮ್ಮ ನೆಕ್ಸ್ಟ್ ಸೆಕೆಂಡ್ ತಾಯಿ ಇದ್ದಂಗೆ. ನಾನು ಎಲ್ಲೆಲ್ಲಿ ಹೋಗ್ತೀನಿ, ಟ್ರಾನ್ಸ್ಫರ್ ಆಗ್ತೀನಿ, ನನ್ನ ಅತ್ತೆ ನನ್ನ ಜೊತೆ ಇರ್ತಾರೆ. ಸೊ ದಟ್ ಈಸ್ ಹೌ ಶಿ ಹ್ಯಾಸ್ ಇನ್ಸ್ಟಿಲ್ಡ್ ಅ ವ್ಯಾಲ್ಯೂಸ್ ಇನ್ ಮೀ. ಮತ್ತು ಯಾವಾಗಲೂ ಹೇಳ್ತಾರೆ, ಯಾರೇನೇ ಅಂದರೂ ನೀನು ಸುಮ್ಮನಿರು, ನೀನು ವಾಪಸ್ ಉತ್ತರ ಕೊಡಬೇಡ, ನೀನು ಜಗಳ ಮಾಡಬೇಡ, ನೀನು ಸುಮ್ಮನೆ ನಿನಗೆ ಮನ್ಸಿಗೆ ನೋವಾದರೆ ನಿನ್ನ ಫೇವ್ರೇಟ್ ದೇವ್ರು ಶಿವ ಅಲ್ಲ, ಮಾದೇವ ಅಲ್ಲ, ಬಸವಣ್ಣ ಅಲ್ಲ, ನೀ ಬಸವಣ್ಣಗೆ ಹೇಳು, ನೀನು ಯಾರಿಗೂ ದ್ವೇಷ ಮಾಡಬೇಡ. ನಮ್ಮಮ್ಮ ಇಷ್ಟ ಹೇಳ್ತಾರೆ, ನೀನು ಎಷ್ಟು ಕ್ಷಮಿಸ್ತೀಯ ಅಷ್ಟು ನೀನು ಚೆನ್ನಾಗಿರ್ತೀಯ, ಕ್ಷಮಿಸ್ಬಿಡ್ಬೇಕು. ನಮ್ಮಮ್ಮ ಅದೇ ಹೇಳೋದು, ನೀನು ನಿನ್ನ ತಲೆಗೆ ಯಾರನ್ನೂ ಇಟ್ಕೊಬೇಡ, ತಲೆಯಿಂದ ತೆಗೆದ್ಬಿಡು, ಯಾರನ್ನೂ ದ್ವೇಷ ಮಾಡಬೇಡ, ಯಾರಿಗೂ ನೀನು ಇದು ಮಾಡಬೇಡ, ಎಷ್ಟಾಗತ್ತೆ ಅಷ್ಟು ಪ್ರೀತಿ ಕೊಡು, ಎಷ್ಟಾಗತ್ತೆ ಅಷ್ಟು ಒಳ್ಳೇದು ಮಾಡು, ಒಳ್ಳೇದು ಮಾಡ್ತಾ ಹೋಗೋ, ನಿಂಗೆ ಒಳ್ಳೇದಾಗತ್ತೆ. ಇದು ನಮ್ಮಮ್ಮ ಹೇಳ್ಕೊಟ್ರೋದು. ಓಕೆ, ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನೀವು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರಿ, ಅದೇ ಲೈನಿಗೆ ಹೋಗಬೇಕು ಅಂತ. ಸೊ ಅದಕ್ಕೆ ಪೂರಕವಾದ ಎಜುಕೇಷನ್ ಅಂತ ಬಂದಾಗ ಹೆಂಗೆ ಆಯ್ಕೆ ಮಾಡ್ಕೊಂಡ್ರಿ? BSc ಯಾಕೆ ಹೋದ್ರಿ? ಹಾಂ, ಇಲ್ಲಿ ನೀವು ನಗ್ತೀರಿ ನಾನು ಯಾಕೆ ಹೋದೆ ಅಂತೇಳಿ. ನಾನು ಏನಂತಂದರೆ ಈ 7th 9th ಆದಮೇಲೆ ನನಗೆ ಐ ಗಾಟ್ ಸಾರ್ಟೆಡ್ ಔಟ್. ಇಲ್ಲ, ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತೇಳಿ. ಬಟ್ ಅದು IPS KSPS ನನಗೇನು ಗೊತ್ತಿರಲಿಲ್ಲ. ಕಾಕಿ ಹಾಕೋಬೇಕನ್ನೋದು ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಯಾಕಂದರೆ ಆ ಒಂದು ಹಂತದಲ್ಲಿ ಇಟ್ ವಾಸ್ ವೆರಿ ಪ್ರೀ ಮ್ಯಾಚ್ಯೂರ್. ಅವಾಗ ನನಗೇನಾದರೂ ಕಾಕಿ ಅಂದ ತಕ್ಷಣ ಫಸ್ಟ್ ನನಗೆ ಅಟ್ರಾಕ್ಷನ್ ಆಗಿದ್ದು NCC. NCCಯಲ್ಲಿ ಏನಾಯಿತು, ನಾನು ಫಸ್ಟ್ ATC ಕ್ಯಾಂಪ್ ಅಂತ ಬರುತ್ತೆ, ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಅಂತ. NCCಗೆ ಜಾಯ್ನ್ ಆದೆ ಸುಮಾರು 8th 9th ಜಾಯ್ನ್ ಆದೆ. ATC ಕ್ಯಾಂಪಿಗೆ ಹೋದೆ. ಮತ್ತು ಸುಮಾರು ಹಾಗೆ ಒಂದೊಂದೇ ಕ್ಯಾಂಪ್ ಮುಗಿಸ್ಕೊಂಡು ರಾಕ್ ಕ್ಲೈಂಬಿಂಗ್ ಟ್ರೈನಿಂಗ್ ಕ್ಯಾಂಪ್ ಮಾಡಿದೆ. ಮತ್ತು ಏನದು ಎರಡು A-B-C ಸರ್ಟಿಫಿಕೇಟ್ಸ್ ಅಂತ ಬರ್ತದೆ. ಸೊ ಅದೆಲ್ಲ A ಗ್ರೇಡಲ್ಲಿ ಬಂತು. ಮತ್ತು PUCಯಲ್ಲೂ ಕೂಡ ಆ ಹಾಕಿ ಹಾಕೊಳ್ಳೋ ಹುಚ್ಚು ಎಷ್ಟು ನನಗೆ ಪ್ರಬಲ ಆಯಿತು ಅಂದರೆ, PUC ಸೈನ್ಸ್ ತೊಗೊಂಡ್ರು ಐ ಜಾಯಿಂಡ್ NCC. PUC ಫಸ್ಟ್ ಆ್ಯಂಡ್ ಸೆಕೆಂಡ್. PUC ಫಸ್ಟ್ ಇಯರೆಲ್ಲ ಹೆಂಗಾಯಿತು ಅಂದರೆ ಬರೀ ಕ್ಯಾಂಪ್ಗಳೇ ಮಾಡಿದೆ ನಾನು. ಎಲ್ಲಿವರೆಗೂ ಅಂದರೆ ನ್ಯಾಷನಲ್ ಲೆವೆಲ್ ಕ್ಯಾಂಪ್, ಥಲ್ ಸೈನಿಕ್ ಕ್ಯಾಂಪ್ ಅಂತ ಬರುತ್ತದೆ. ಅಲ್ಲಿ ನನಗೆ ಶೂಟಿಂಗ್ ಇನ್ ಮ್ಯಾಪ್ ರೈಡಿಂಗಲ್ಲಿ ಆಲ್ ಇಂಡಿಯಾ 3rd ಪ್ರೈಸ್ ಬಂತು. ನೆಕ್ಸ್ಟು ಹಾಗೆ ಏನೋ RCTC ಕ್ಯಾಂಪ್ ಅಂತ ಬಂತು. ಪತ್ತನಂತಿಟ್ಟ ಹೋದ್ವಿ, ಕೆರಳಗೆ ಹೋದ್ವಿ, ಕಾಶ್ಮೀರಿಗೆ ಹೋದ್ವಿ, ಆಮೇಲೆ ವಿ ವೆಂಟ್ ಟು ಪಂಜಾಬ್. ಅಂದರೆ ಓವರಾಲ್ ಫಸ್ಟ್ ವರ್ಷ ಎಲ್ಲ ಬರೀ ಕ್ಯಾಂಪು ಕರ್ನಾಟಕದಿಂದ ಆಯ್ಕೆ ಆಗೋದು, ಮುಂದೆ ಹೋಗೋದು. ಅದೊಂಥರ ನನಗೆ ಏನು ಹೇಳ್ತಿರಲಿಲ್ಲ, ಒಂಥರ ಅಡಿಕ್ಷನ್ ಆಗಿಬಿಡ್ತು ನನಗೆ. ಅಂದರೆ ಅಂದರೆ ತುಂಬ ಕಷ್ಟ. ಅಲ್ಲಿ ಮ್ಯಾಪ್ ರೀಡಿಂಗ್ ಮಾಡಬೇಕು, ಫೈರಿಂಗ್ ಮಾಡಬೇಕು, ಆ್ಯಂಡ್ ಯು ಶುಡ್ ಬಿ ವೆರಿ ಫೋಕಸ್ಡ್. ಮೆಡಿಕಲ್ ಸಬ್ಜೆಕ್ಟ್ ಅಂತ ಇರ್ತದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಬ್ಜೆಕ್ಟ್ ಅಂತ ಇರ್ತದೆ. ವಿ ಹ್ಯಾವ್ ಟು ಗಿವ್ ಎಕ್ಸಾಮ್ಸ್. NCC ಇಸ್ ನಾಟ್ ದಟ್ ಈಸಿ. ಸೊ ಅದು ಮಾಡ್ತಾ PUC ಫಸ್ಟ್ ಇಯರಲ್ಲಿ ಎಲ್ಲ ಕಡೆ ಪ್ರಶಸ್ತಿ ಬಂದಿರೋದ್ರಿಂದ ಹೆಂಗೋ ನಂಗೆ ಅಟೆಂಡೆನ್ಸ್ ಸಿಕ್ತು. ಒಂದು 62% ಏನೋ ತೊಗೊಂಡು ಪಾಸ್ ಆದೆ. PCMB ಹೆಂಗೋ ಒಂದು ತಿಂಗಳಲ್ಲಿ ಓದಿ. ನಮ್ಮ ಟೀಚರ್ಸ್ ಎಲ್ಲ ಹೇಳಿದ್ರು JSS ಕಾಲೇಜಲ್ಲಿ, ಸಾಕಮ್ಮ ನೀನು ಒಳ್ಳೆ ಕ್ಯಾಂಪ್ ಮಾಡಿದೀಯ, ಈಗ ತುಂಬ ಚೆನ್ನಾಗಿ ಮಾಡಿದೆಯಾ, ಸಾಕೀಗ ನೆಕ್ಸ್ಟ್ PUC ಸೆಕೆಂಡ್ ಇದೆ, PCMB ಬೇರೆ ತೊಗೊಂಡಿದ್ಯಾ, ನಿಮ್ಮಪ್ಪ ಮೆಡಿಕಲ್ ಫೀಲ್ಡೇ ಹೋಗಬೇಕು ಅಂತಾರೆ, ಚೆನ್ನಾಗಿ ಓದಬೇಕು ಅಂತಂದ್ರು. ನಾನು ಹೂ ಅಂದೆ ಮತ್ತು ಕ್ಯಾಂಪಿಗೆ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ PUC ರಿಸಲ್ಟ್ ಬಂದಾಗ ಐ ವಾಸ್ ಇನ್ ಕ್ಯಾಂಪ್ ಪತ್ತನಂತಿಟ್ಟ ಒಳಗಡೆ, ಕೇರಳದಲ್ಲಿ. ಸೊ ನಾನು ಮೇಲೆ ರಾಕ್ ಕ್ಲೈಂಬಿಂಗ್, ಇಟ್ ವಾಸ್ ಅ ನ್ಯಾಷನಲ್ ರಾಕ್ ಕ್ಲೈಂಬಿಂಗ್ ಟ್ರೈನಿಂಗ್ ಕ್ಯಾಂಪ್. ನ್ಯಾಷನಲಲ್ಲಿ ಅಂದರೆ ಸ್ಟೇಟಿಂದ ಸೆಲೆಕ್ಟ್ ಮಾಡಿ ನಮ್ಗೆ ಕಳಿಸ್ಕೊಡ್ತಾರೆ. ನಾನು ಮೇಲ್ಗಡೆ ಏರ್ತಾ ಇದ್ದೆ ಹಗ್ಗ ತೊಗೊಂಡು, ನನ್ನ ಫ್ರೆಂಡ್ ಒಬ್ಳು ಕೆಳಗಡೆ ಇದ್ಲು. ಸೊ ಇನ್ಫ್ಯಾಕ್ಟ್ ವೆನ್ ದ ರಿಸಲ್ಟ್ ಕೇಮ್ ಐ ವಾಸ್ ಇನ್ ದ ಕ್ಯಾಂಪ್. ವಾಸ್ ಲೈಕ್, ಅವಾಗ ನಮ್ಮ ಹತ್ರ ಇದೆಲ್ಲ ಫೋನ್ಗಿನೆಲ್ಲ ಇರಲಿಲ್ಲ. ಒಂದು 1100 ಸೆಟ್ ಇತ್ತು. ಸೊ ನಾನು ನನ್ನ ಫ್ರೆಂಡ್ ಇಬ್ಬರು ಆಯ್ಕೆ ಆಗಿದ್ವಿ, ಇಬ್ಬರು ಹೋಗಿದ್ವಿ. ಅಲ್ಲಿ ಮೇಲೆ ಏರಬೇಕಾದ್ರೆ ಅಟ್ಲೀಸ್ಟು ಅವ್ಳು ಮೇಲೆ ಏರಿದ್ರಾದ್ರೂ ಹೇಳಬೇಕಿತ್ತು, ಕೆಳಗೆ ಇಳಿದ ಮೇಲಾದ್ರೂ ಹೇಳಬೇಕಿತ್ತು. ಇನ್ನೂ ನಾನು ಏರ್ತಾ ಇದ್ದೀನಿ. ನಮ್ಮಲ್ಲಿ ನಾವೆಲ್ಲ ಹಿಂಗೆ ಫ್ರೆಂಡ್ಸಿಗೆಲ್ಲ ಲೇ ಅಂತೀವಲ್ಲ. ಸೊ ಅವಳಂದು ಲೇ ಅಂತಂದು, ಏನು ಅಂತಂದೆ, ನಿನ್ನೊಂದು ವಿಷಯ ಹೋಗ್ಬಿಟ್ಟಿದೆ ಅಂತಂದು. ಐ ಆಮ್ ನೈದರ್ ಆನ್ ದ ಟಾಪ್ ಆಫ್ ದ ಮೌಂಟೇನ್, ನೈದರ್ ಡೌನ್, ಮೇಲೂ ಹತ್ತಿಲ್ಲ ಕೆಳಗೂ ಇಳಿದಿಲ್ಲ.